ಪೊಲೀಸ್ ವರಿಷ್ಠಾಧಿಕಾರಿಗಳು ಧಾರವಾಡ ಬೆಳಗಾವಿ ಅವ್ರ ಮುಖಾಂತರ ಡಿಜಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನ ಬೆಂಗಳೂರು ವಿಷಯ ಧಾರವಾಡ ಡಿಸಿಆರ್ಸಿ ಅಧಿಕಾರಿಯಾದ ಸಿಪಿಐ ಶ್ರೀ ವೀರಭದ್ರಪ್ಪ ಕಡಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಸರ್ಕಾರಿ ಸೇವೆಯಿಂದ ಅಮಾನತುಗೊಳಿಸುವ ಕುರಿತು ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಲಿತ ಸಂಘಟನೆಯ ಮುಖಂಡರು ಹಾಗೂ ಕರ್ನಾಟಕ ಭೀಮಸೇನೆಯ ಸಮಿತಿ ಬೆಂಗಳೂರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 12/11/2025 ಸಾಯಂಕಾಲ 5 ರಿಂದ 6 ಗಂಟೆಗೆ ಸೋಪಾನ ತಂದೆ ಶಂಕರ್ ಮಲ್ಲನ ನೆಲೆ ಹಾಗೂ ಮಂಜುನಾಥ್ ಮತ್ತು ವಿಜಯ್ ಕುರ್ಬೇಟ್ ಹಾಗೂ ಇನ್ನುಳಿದವರು ಸೇರಿ ಈ ಕುರಿತು ಹಪ್ಪಳದೇವರ ಕಚೇರಿಗೆ ತಮಗಾದ ಅನ್ಯಾಯದ ಬಗ್ಗೆ ವಿಚಾರಿಸಲು ಹೋದಾಗ ಸದರಿಯವರು ಇವರೆಲ್ಲರಿಗೂ ಜಾತಿ ನಿಂದನೆ ಮಾಡಿ ಸರ್ಕಾರಿ ನೌಕರರು ಇರೋದು ಗೊತ್ತಾಗಿ ಎಲ್ಲ ಹಳೆಯವರು ಸೇರಿ ಬಂದಿದ್ದೀರಿ ಎಂದು ಜಾತಿಯ ಬಗ್ಗೆ ನಿಂದನೆ ಮಾಡಿರ್ತಾರೆ. ಸರ್, ಜಾತಿಯ ಬಗ್ಗೆ ಮಾತನಾಡಬೇಡಿ, ನಾವು ಇಲ್ಲಿಯವರೆಗೆ ಬಂದಿದ್ದು ತಪ್ಪು ಅನಿಸಿದರೆ ನಮಗೆ 2 ಪೆಟ್ಟು ಪಡೆಯಿರಿ ಎಂದು ಕಾಲಿಗೆ ಬಿದ್ದೆವು. ಆದರೂ ಸಹಿತ ನಮ್ಮ ಮಾತು ಕೇಳಿದ್ರೆ ನಮಗೆ ಜಾತಿ ನಿಂದನೆ ಮಾಡುತ್ತಲೇ ಇದ್ದರು, ಹಾಗೆ ಮಾಡಿದರು. ಇದರ ಬಗ್ಗೆ ನಾವು ದಿನಾಂಕ 14/11/2025 DCRE ಕಚೇರಿಗೆ FIR ದಾಖಲಿಸಲು ಹೋದಾಗ 1 ವಾರ ಬಿಟ್ಟು ಬನ್ನಿ ಎಂದು ಹೇಳಿದರು. ನಂತರ 19/11/2025 ಮರಳಿ ಹೋದಾಗ ಸದರಿಯವರಿಗೆ ನೋಟಿಸ್ ಅನ್ನು ನೀಡಲಾಗಿದೆ. 12/12/2025 ಬರುತ್ತಾರೆ, ನೀವು ಬನ್ನಿ ಎಂದು ಹೇಳಿ ಕಳಿಸಿದರು. ಅದಾದ ಮೇಲೆ ಮುಂದೆ 12/12/2025 ಮತ್ತೆ ನಾವು ಸಮಾಜದ ಮುಖಂಡರ ಜೊತೆಗೆ DCRE ಕಚೇರಿಗೆ ಹೋದಾಗ ನಮ್ಮಿಂದ ಯಾವುದೇ FIR ದಾಖಲಿಸದೆ ನಮಗೆ ಬೈದು ಸರ್ಕಾರಿ ಉನ್ನತ ಅಧಿಕಾರಿಯ ಮೇಲೆ FIR ಮಾಡಿದರೆ ನಿಮಗೆ ದುಡ್ಡು ಸಿಗುತ್ತದೆ ಎಂದು ಸುಳ್ಳು ಮಾಹಿತಿ ನೀಡಿದ್ದಾರೆ. ಯಾರು? ಈ ಅಧಿಕಾರಿ ಸರ್. ಅದನ್ನ ಕೇಳಿ ಅಧಿಕಾರಿಯ ಮೇಲೆ ಸುಳ್ಳು ಕಂಪ್ಲೇಂಟ್ ಮಾಡಲು ಬಂದಿದ್ದೀರಿ ಎಂದು ನಮಗೆ ಬೈದರು. ನಾವು ನಿಮ್ಮ ವಿರುದ್ಧ ಮೇಲಾಧಿಕಾರಿಗಳ ಗಮನಕ್ಕೆ ತರುತ್ತೇವೆ ಎಂದಾಗ ನಿಮ್ಮ ಕೈಯಿಂದ ಏನಾಗುತ್ತೋ ಮಾಡಿಕೊಳ್ಳಿ. ಇದು ಧಾರವಾಡ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಇದು ರೂಢಿ ಇದೆ. ಮೇಲಧಿಕಾರಿಗಳು ಹೋಗುವ ಸಂದರ್ಭದಲ್ಲಿ ಎಷ್ಟೋ ಮಂದಿ ಅಧಿಕಾರಿ ಹೋಗಲ್ಲ ಅಂತಂದ್ರೆ ಈ ಮಾತಾಡ್ತಾರೆ. ಅದು ಈಗ ಆಲ್ರೆಡಿ ಅದು ಎವಿಡೆನ್ಸ್ ಇದೆ ಸರ್. ವಿನಾಕಾರಣ ಕಚೇರಿಗೆ ಬಂದು ತೊಂದರೆ ಕೊಡಬೇಡಿ ಎಂದು ನಮ್ಮನ್ನು ಗದರಿಸಿ ಇನ್ನೊಮ್ಮೆ ಕಚೇರಿಗೆ ಬಂದರೆ ನಿಮ್ಮನೆ ಒಳಗೆ ಹಾಕಲಾಗುತ್ತದೆ, ಹುಷಾರಾಗಿರಿ ಎಂದು ನಮ್ಮ ಮೇಲೆ ಕೂಗಾಡಿದರು. ಆದ್ದರಿಂದ ಇಂಥ ಅಧಿಕಾರಿಗಳನ್ನ ಸರ್ಕಾರಿ ಸೇವೆಯಿಂದ ಅಮಾನತು ಮಾಡಬೇಕೆಂದು ನಾವು ಹಾಗೂ ದಲಿತ ಸಂಘಟನಾ ಮುಖಂಡರು ಎಲ್ಲರೂ ಸಹಿತ ಹಾಗೂ ಕರ್ನಾಟಕ ಭೀಮಸೇನೆ ಸಮಿತಿ ಬೆಂಗಳೂರು ಇವರಿಂದ ಮತ್ತು ಇಲ್ಲಿರ್ತಕ್ಕಂಥ ಧಾರವಾಡ ಜಿಲ್ಲೆ ಎಲ್ಲಾ ಸಮಾಜದ ಮುಖಂಡರು ಸಹಿತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸರ್, ಹೇಳೋದಿಷ್ಟೇ, ಜಸ್ಟ್ ಇದು ಶಾರ್ಟ್ ಆಗಿ ಒಂದು ನೋಟ್ ಮಾಡಿದೆ ಸರ್. ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಸುಮಾರು ಪುಟಗಳಿದಾವೆ. ನಮ್ಮ ಕಿರಣ್ ಸಾಮ್ರಾಣಿ ಸರ್ ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ BD ಮಾಧವ್ ಸರ್ ಅವರು ಕೊಡ್ತಾರೆ ಸರ್. ಜಸ್ಟ್ ಒಂದು ನಿಮಗೆ ಇನ್ಫಾರ್ಮೇಶನ್ಗೆ ಮತ್ತೆ ಇವರನ್ನ ಯಾಕೆ ಅಮಾನತ್ ಮಾಡ್ಬೇಕು, ಇವರನ್ನ ಯಾಕೆ ವಜಾಗೊಳಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಇದೆ. ಮೇಡಮ್ ಕರೆ ಮುಕ್ರಿ ಮೇಡಮ್ ಬರ್ರಿ ಮೇಡಮ್ ಆ ಕಡೆ ನೋಡ್ರಿ. ಸರ್, ಇದೊಂದು ಇದನ್ನ ಮಾಡಿ ಸಹಾಯ ಕೊಡ್ತೀವಿ ಸರ್. ಈಗ